ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಅಂದರು. ನಿಜವಾದ ಅಂತ್ಯವುಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಅಂದರು. ನಿಜವಾದ ಅಂತ್ಯವುಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ನಾನ್ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ನಮ್ಮ ಸಮಾಜದಲ್ಲಿ ಅದ್ಭುತ ಕಾರ್ಯಗಳು ಕಾಯುತ್ತೇವೆ. ಕಾಯ್ತಾ ಇದ್ದೇವೆ ರಾಜ. ಅದ್ಭುತ ಕಾರ್ಯಗಳನ್ನು ಕಾಯುತ್ತಿರುವೆ. ಕಾಯುತ್ತಿರುವೆ ನಾನ್ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾನ್ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾನ್ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಅಂದರು. ನಿಜವಾದ ಅಂತ್ಯವುಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಅಂದರು. ಎಷ್ಟೇ ಅವಮಾನಗಳು ಅಂದರು ಸ್ವಾಮಿ. ನಿಜವಾದ ಅಂತ್ಯವುಂಟೆಂತ ನಿಮ್ಮ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ ರಾಜ. ಕಾಯುತ್ತಿರುವೆ ನಾನ್ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕಾಯುತ್ತಿರುವೆ ನಾನ್ ಕಾಯುತ್ತಿರುವೆ. ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾದ ಅಂತ್ಯವುಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನ ಅಂದರು. ನಿಜವಾದ ಅಂತ್ಯವುಂಟು. ನಿನ್ನ ನಂಬಿಕೆ ವ್ಯರ್ಥವಾಗದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸಭೆ ಕಾರ್ಯದಲ್ಲಿ ಆತನ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ನಾವೆಲ್ಲ ಕರಳನ್ನು ಎತ್ತಿ ಸ್ತೋತ್ರ ಬಲಿಗಳನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಸ್ತೋತ್ರ ರಾಜ ಯೇಸುವೇ, ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಸ್ವಾಮಿ. ಯೇಸಪ್ಪ ನಿನಗೆ ಸ್ತೋತ್ರ. ಪರಿಶುದ್ಧ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ರಾಜ, ಸ್ತೋತ್ರ ದೇವರೇ, ಸ್ತೋತ್ರ ರಾಜ. ಹಾಗೆ ತಾನೇ ನಮ್ಮ ಪರಿಶುದ್ಧತೆಗೋಸ್ಕರ ನಾವು ಪ್ರಾರ್ಥಿಸೋಣ. ದೇವರೇ, ನಮ್ಮನ್ನು ಪರಿಶುದ್ಧಪಡಿಸು. ನಮ್ಮ ಆತ್ಮ ಪ್ರಾಣ ಶರೀರವನ್ನು ಪರಿಶುದ್ಧಪಡಿಸಪ್ಪ. ನಿನ್ನ ಕರ್ತನ ಭೋಜನದಲ್ಲಿ ನಾವು ಪಾಲುಗಾರ ಆಗುವಾಗ ದೇವರೇ, ನಮಗೆ ಬೇಕಾಗಿರುವಂತ ಪರಿಶುದ್ಧತೆಯನ್ನು ನಿಂದ ಪಾಲಿಸಿಕೊಡು ದೇವರೇ. ನಮ್ಮೊಟ್ಟಿಗೆ ನೀನು ಆಳ್ವಿಕೆ ಮಾಡಪ್ಪ ದೇವರೇ. ನಮ್ಮ ಪರಿಶುದ್ಧತೆಯನ್ನು ನೋಡಿ ನಿನ್ನ ಪ್ರಸನ್ನತೆಯೊಟ್ಟಿಗೆ ನಮ್ಮನ್ನು ತುಂಬಿಸು ಸ್ವಾಮಿ ಎಂದು ನಾವೆಲ್ಲ ಕರಗಳನ್ನು ಎತ್ತಿ ದೇವರೇ, ನಮ್ಮನ್ನು ಪರಿಶುದ್ಧರಾಗಿ ನೀವು ಮಾರ್ಪಡಿಸು ದೇವರೇ. ನೀವು ಪರಿಶುದ್ಧರಾಗಿರೋ ಪ್ರಕಾರ ದೇವರೇ, ನನ್ನನ್ನು ನಿನ್ನ ಪರಿಶುದ್ಧರಾಗಿ ನೀವು ಮಾರ್ಪಡಿಸು ಸ್ವಾಮಿ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಹಾಡುವೆ. ನಾವೆಲ್ಲ ಕರಗಳನ್ನು
ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಮಾಡುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆನಿ, ಕೊರತೆಗಳಿದ್ದರೂ ಪೂರೈಸಿರುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆನಿ, ಕೊರತೆಗಳಿದ್ದರೂ ಪೂರೈಸಿರುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿದೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು ನಿನ್ನ ಕಣ್ಗಳು ಕಂಡಿದೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನನ್ನ ಆಶ್ರಯ ನೀನೇ, ನನ್ನ ಕೋಟೆಯು ನೀನೇ, ನನ್ನ ದುರ್ಗವು ನೀನೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆಯಿಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಆತನ ಪ್ರಸನ್ನತೆ ನಮ್ಮೊಟ್ಟಿಗೆ ಆಳ್ವಿಕೆ ಮಾಡುತ್ತಾರೆ. ನಾವೆಲ್ಲ ಕರವನ್ನು ತಟ್ಟಿ ಸ್ತೋತ್ರ ಬಲಿಗಳನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಸ್ತೋತ್ರ ರಾಜ, ಸ್ತೋತ್ರ ಸ್ತೋತ್ರ. ಯೇಸುವೇ, ಸ್ತೋತ್ರ ರಾಜ. ಈ ಆರಾಧನೆ ವಿಶೇಷವಾಗಿ ನಿನ್ನ ಆಶೀರ್ವದಿಸುತ್ತಾ ನಿನಗೆ ಸ್ತೋತ್ರ ಎಂದು ನಾವು ಕರಗಳನ್ನು ತಟ್ಟಿ ಸ್ತೋತ್ರ ಬಲಿಗಳನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಸ್ತೋತ್ರ ರಾಜ. ಯೇಸುವೇ, ಸ್ತೋತ್ರ ಸ್ತೋತ್ರ ರಾಜ. ಹಾಗೆ ನಾವೆಲ್ಲ ಇದ್ದು ನಿಂತ್ಕೊಳ್ಳೋಣ, ಆತನನ್ನು ಆರಾಧಿಸೋಣ. കൂടുമേ കൂടുമേ ഉമ്മാലയെല്ലാം കൂടും, കൂടാരത് ഒന്നുമില്ലേ, ഉമ്മാൽ കൂടാരത് ഒന്നുമില്ലേ. കൂടുമേ കൂടുമേ ഉമ്മാലെയെല്ലാം കൂടും, കൂടാരത് ഒന്നുമില്ലേ, ഉമ്മാൽ കൂടാരത് ഒന്നുമില്ലേ.
ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸಮುದ್ರವು ನಿನ್ನ ಕಂಡು ಹೆದರಿ ಓಡಿದಯ್ಯ. ಓಡಿದಯ್ಯ. ಲೋಕ ನಿನ್ನ ಕಂಡು ಹಿಂಜೋಡಿ ಹೋಗಿದಯ್ಯ. ಲೋಕ ನಿನ್ನ ಕಂಡು ಹಿಂಜಾಡಿ ಹೋಗಿದಯ್ಯ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವೋ ಒಂದು ಇಲ್ಲ ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ಎಲ್ಲ ಕಣ್ಣುಗಳ ಮುಚ್ಚಿಕೊಂಡರೆ ನಿನ್ನಿಂದೆಲ್ಲವೂ ಸಾಧ್ಯವಪ್ಪ. ಸಾಧ್ಯ ಒಂದಿಲ್ಲ. ಇಲ್ಲ ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವೋ ಒಂದು ಇಲ್ಲ ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಮೇಲೆ ನಡೆದಿಯಲ್ಲ ಬಿರುಗಾಳಿ ಒದಗಿಸಿದೆ. ಕಳವೆ ನಡೆದಿಯಲ್ಲ ಬಿರುಗಾಳಿ ಅಡಗಿಸಿದೆ. ಸೈತಾನ ಜಯಿಸಿರುವೆ ಸರ್ವಶಕ್ತನಿಗೆ. ಸೈತಾನ ಜಯಿಸಿರುವೆ ಸರ್ವಶಕ್ತನಿಗೆ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ಒಂದು ಇಲ್ಲ ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ ನಿನ್ನಿಂದ. ಹೇಳೋಣ ಅಸಾಧ್ಯವೋ ಯೇಸಪ್ಪ ನಿನ್ನಿಂದ. ಅಸಾಧ್ಯವೋ ಒಂದು ಇಲ್ಲ ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ ಸಾಧ್ಯವೋ ಒಂದು ಇಲ್ಲ. ನಿನ್ನಾಮ ಎತ್ತಿದರೆ ಸೈತಾನ ಓಡುವನು. ಸೈತಾನ ಓಡುವನು. ನಿನ್ನಾಮಲ್ಲಿ ಕೈ ಚಾಚಲು ರೋಗವು ನೀಗುವುದು. ನಿನ್ನಾಮಲ್ಲಿ ಕೈ ಚಾಚಲು ರೋಗವು ನೀಗುವುದು. ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವೋ ಒಂದು ಇಲ್ಲ ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವೋ ಒಂದು ಇಲ್ಲ ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸಾಧ್ಯವೋ ಎಲ್ಲ ಸಾಧ್ಯವೋ ನಿನ್ನಿಂದ ಎಲ್ಲ ಸಾಧ್ಯ. ನಿನ್ನಿಂದ ಸಾಧ್ಯವೋ ಒಂದು ಇಲ್ಲ. ಸತ್ಯಾನದಿ ಆನಂದ ಬಂದರೆ ನನ್ನ ಪ್ರಿಯನ ಪಾದ ಬಲೆ. ಕೊಂಡಾಟ ಕೊಂಡಾಟವೇ ಕರ್ತನ ಸನ್ನಿಧಾನದಿ ಆನಂದ ಬಂದರೆ ನನ್ನ ಪ್ರಿಯನ ಪಾದ ಬಲೆ. ಸರ್ವಶಕ್ತ
ಯೇಸುವಿನ ರಕ್ತದಿಂದ ಅವರ ಜೀವನ ಪರಿಶುದ್ಧ ಆತ್ಮದಿಂದ ಜೀವನ ಕೃಪೆಯ ಜೀವನ ಪರಿಶುದ್ಧ ಆತ್ಮದಿಂದ ಅತಿಶಯವೇ ಆತ್ಮನ ಮುಂದಿದೆ ನನ್ನ ಮೇಲೆ ಉಂಟು ಅತಿಶಯವೇ ಕೊಂಡಾಟವೇ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಶಬ್ದ ದೂತರ ಸೈನ ಯೇಸು ಬರಲಿರುವ ತುತ್ತೂರಿ ಶಬ್ದ ದೂತರ ಸೇನೆ ಯೇಸು ಬರಲಿರುವ ಜನಮಾತ್ರದಲ್ಲೇ ಮಾರ್ಪಾಡುವಂತೆ ಮಹಿಮೆಯ ಕಾಣೋಣವೋ ಜನಮಾತ್ರದಲ್ಲೇ ಮಾರ್ಪಾಡುವಂತೆ ಮಹಿಮೆಯ ಕಾಣುವೆನು ಆತ್ಮದಿಂದ ಹುಡುಕಿದರೆ ಬಂದಿರುವ ಆತ್ಮದಿಂದ ಹುಡುಕಿದರೆ ಹೃದಯಕ್ಕೆ ಬಂದಿರುವ ಕೊಂಡಾಡುವ ಚಿಂತೆಯ ಮರೆತು ಮರೆದಾಡುವ ಯೇಸು ರಾಜ ಬಂದಿರುವನು ಎಲ್ಲರೂ ಕೊಂಡಾಡುವ ಕೈಗೊಟ್ಟಿ ಮರೆದಾಡುವ ಯೇಸು ರಾಜ ಬಂದಿರುವನು ಎಲ್ಲರೂ ಕೊಂಡಾಡುವ ಕೈಗೊಟ್ಟಿ ಮರೆದಾಡುವ ಮನ್ನಿಸುವ ಪಾಪಗಳ ನೀಗಿಸುವ ಅನವರುಗಿ ಪಾಪಗಳ ನೀಗಿಸುವ ನನಗಾಗಿ ಓಡಿವ ನನ್ಮಗನೇ ನನಗಾಗಿ ಕೊರಗಿರುವ ಓಡಿವ ನನ್ಮಗನೇ ಕೊಂಡಾಡುವ
ಮಹಿಮೆಯ ರಾಜನೇ ಸ್ತೋತ್ರಪ್ಪ. ನಿನ್ನ ಇಸ್ರಾಯೇಲ್ ಜನರಿಗೆ ದೇವರೇ ಆಕಾಶದಿಂದ ಮನ್ನವನ್ನು ಸ್ವಾಮಿ, ಬಂಡೆ ಒಳಗಿಂದ ಮಧುರವಾದ ನೀರನ್ನು ಕರ್ತನೆ ಸ್ವಾಮಿ ನನ್ನ ದೇವರಿಗೆ ಕೊಟ್ಟ ಆತನಾಗಿದ್ದೀರಿ. ನಮಗೂ ಸ್ವಾಮಿ ಪರಲೋಕದಿಂದ ಇಳಿದು ಬಂದಂತ ರೊಟ್ಟಿ, ಜೀವಕರವಾದ ರೊಟ್ಟಿ ನೀನಾಗಿ ಬಂದೆ ಸ್ವಾಮಿ. ಕಲ್ವಾರಿ ಶಿಲುಬೆಯಲ್ಲಿ ಸ್ವಾಮಿ ಆ ಬಂಡೆ ಹಿಂಬಾಲಿಸಿದಂತ ಕ್ರಿಸ್ತನ ಬಂಡೆಯಾಗಿರುತ್ತೆ ಯೇಸುವೆ. ನಿನ್ನ ಪರಿಶುದ್ಧವಾದ ರಕ್ತವನ್ನು ಕರ್ತನೆ ನನಗಾಗಿ ನಮಗಾಗಿ ನೀನು ಕೊಟ್ಟಿದ್ಯಪ್ಪ. ಅದಕ್ಕೆ ಪ್ರತ್ಯುತ್ತರವಾಗಿದ್ದೇವೆ ನಮ್ಮಲ್ಲಿ ಏನಿಲ್ಲಪ್ಪ. ಆದರೆ ಸ್ವಾಮಿ ನಿನ್ನ ಮುಂದೆ ನಾವು ಬರಿದಾಗಿ ನಿಂತಿರುವ ಒಂದು ಪಾತ್ರೆಯಾಗಿದ್ದೇವೆ. ಈ ಬರಿದಾದ ಪಾತ್ರೆಯನ್ನ ನಿನ್ನ ಅದ್ಭುತವಾದ ಕರದಿಂದ ಸರಿಪಡಿಸಿ ನಿನ್ನ ಪರಿಶುದ್ಧವಾದಂಥ ಅಭಿಷೇಕ, ಪರಿಶುದ್ಧವಾದಂಥ ಪವಿತ್ರಾತ್ಮನು, ಪವಿತ್ರವಾದಂಥ ನಿನ್ನ ಪ್ರಸನ್ನತೆ, ಪವಿತ್ರವಾದಂಥ ನಿನ್ನ ಮಹಿಮೆಯನ್ನ ಈ ಪಾತ್ರೆಯನ್ನು ತುಂಬಿಸುತ್ತೇವೆ ದೇವರೇ. ನಿನ್ನ ಸಮ್ಮುಖದಲ್ಲಿ ನಾವು ಕೂಡಿ ಬಂದಿದ್ದೇವಪ್ಪ. ನಿನ್ನೆ ಇದ್ದಾಗಿ ಇವತ್ತಿದ್ದಾಗಿ ನಾಳೆಯು, ನಿರಂತರವೂ ತಲಾಂತರವರೆಗೂ, ಯುಗದ ಸಮಾಪ್ತಿವರೆಗೂ ನಮ್ಮ ಕೂಡ ಇರ್ತೇನೆಂದು ವಾಗ್ದಾನ ಮಾಡಿದಂತ ಸರ್ವಶಕ್ತನಾದಂಥ ಯೇಸುವೆ, ನಿನ್ನನ್ನೇ ಮುಂಜಾನೆಯಲ್ಲಿ ಆರಾಧಿಸುವುದಕ್ಕೆ ಬಂದಿದ್ದೇನೆ. ಯಾಕೆಂದ್ರೆ ಸ್ವಾಮಿ ನೀನು ಮಾಡಿದ ಉಪಕಾರಗಳಿದ್ದೇವೆ, ಬದಲೇನು ಕೂಡ ನನ್ನಲ್ಲಿ ಏನಿಲ್ಲಪ್ಪ. ನಾನು ನನ್ನ ಕುಟುಂಬವಾಗಿ ಬಂದಿದ್ದೇವೆ, ನಿಮ್ಮನ್ನು ಆರಾಧಿಸೋದಕ್ಕೆ ಬಂದಿದ್ದೇವೆ. ನಾವು ಕುಟುಂಬವಾಗಿ ಬಂದ ನಿಮ್ಮನ್ನು ಆರಾಧಿಸಲಿಕ್ಕೆ ಬಂದಿದ್ದೇನಪ್ಪ. ನೀನು ಮಾಡಿದ ಉಪಕಾರಗಳನ್ನು ಮರೆಯುವುದಕ್ಕೆ ನಮ್ಮಿಂದ ಅಸಾಧ್ಯವಾದದಪ್ಪ. ನಾನು ಬದುಕಿರುವುದೇ ನಿನ್ನ ಕೃಪೆ, ನಾನು ಜೀವದಿಂದಿರುವುದೇ ನಿನ್ನ ಕರುಣೆ ಸ್ವಾಮಿ. ಇವರೇ ನೀ ಸಮ್ಮುಖದಲ್ಲಿ ಬಂದಿರುವುದೇ ನಿನ್ನ ಕನಿಕರದಿಂದ ನಿನ್ನ ಸಮ್ಮುಖದಲ್ಲಿ ನಾವು ನಿಂತಿದ್ದೇವೆ. ನಮ್ಮನ್ನು ಶುದ್ಧಿ ಮಾಡಿದ್ದೇವೆ ಕರ್ತನೆ. ಕಳೆದ ತಿಂಗಳೆಲ್ಲ ನಮ್ಮನ್ನು ನಡೆಸಿದ್ಯಪ್ಪ ಕರ್ತನೆ. 7 ತಿಂಗಳನ್ನು ಮುಕ್ತಾಯ ಮಾಡಿ ಕರ್ತನೆ, 8ನೆಯ ತಿಂಗಳಲ್ಲಿ ಸ್ವಾಮಿ ಮೊದಲನೆಯ ಕರ್ತನೆ ಸಬ್ಬತ್ ದಿನದಲ್ಲಿ ನಮ್ಮನ್ನು ಕೂಡಿಸಿದ್ಯಪ್ಪ. ಇವರೇ ನಮ್ಮ ಹೃದಯವು ಕರ್ತನೆ ಒಡೆದು ಹೋದ ಪಾತ್ರೆಯಾಗಿಯೂ ಬೆರುಕು ಬಿಟ್ಟ ಪಾತ್ರೆಯಾಗಿದ್ದರೂ ಅದನ್ನು ಸರಿ ಮಾಡಲು ನನ್ನ ಕುಂಬಾರನಾದಂಥ ಕ್ರಿಸ್ತ ಯೇಸುವಿನ ಕೈಯಲ್ಲಿ ಮಾತ್ರ ಸಾಧ್ಯ. ದೇವರೇ ಈ ಸಮ್ಮುಖದಲ್ಲಿ ನಾವು ಓಡಿ ಬಂದಿದ್ದೇವಪ್ಪ. ನಾವು ಯಾವ ರೀತಿಯಲ್ಲಿ ಬಂದಿದ್ದೀವಿ ಎಂಬುದಾಗಿ ನಮ್ಮ ಹೃದಯಗಳನ್ನು ನೋಡುವ ಕರ್ತನು ನೀನಾಗಿದ್ದೀವಿ. ಆ ಶಿಲುಬೆಯ ಯಜ್ಞಾದಿ ಕರ್ತನೆ ನಿನ್ನ ರಕ್ತವನ್ನು ಸುರಿಸಿ ನನ್ನ ಪಾಪ ಶಾಪ ದ್ರೋಹಗಳನ್ನೆಲ್ಲ ಅಳಿಸಿ ಶುದ್ಧರಾಗಿ ನಮ್ಮನ್ನು ಮಾರ್ಪಡಿಸುವುದಕ್ಕಾಗಿದ್ದೇವೆ. ನಮ್ಮನ್ನು ಕರ್ತನೆ ಸ್ವಾಮಿ ನಮ್ಮೆಲ್ಲ ಅಪರಾಧಗಳನ್ನು ಕ್ಷಮಿಸಿದ ಆತನು ನೀನಾಗಿದ್ದೀ. ನಮ್ಮ ದ್ರೋಹಗಳನ್ನು ನಿವಾರಿಸಿದ ಆತನು ನೀನಾಗಿದೆಯಪ್ಪ. ಅದಕ್ಕಾಗಿದ್ದೇವೆ ಈ ಪಾತ್ರೆಯು ಸ್ವಾಮಿ ನಿನ್ನ ಮುಂದೆ ನಿಂತಿದ್ದೇವೆ. ಈ ಪಾತ್ರೆಯನ್ನು ತುಂಬಿ ಹೊರಸೂಸುವಂತ ನಿನ್ನ ಪ್ರಸನ್ನತೆ ಬರಲಪ್ಪ. ಮನುಷ್ಯನ ನೋಡೋಕೆ ಬಂದಿಲ್ಲಪ್ಪ, ಮನುಷ್ಯನ ಮುಖವನ್ನು ನೋಡ್ತಾನೆ. ಈ ಸಭ ನಮ್ಮ ಹೃದಯವನ್ನು ನೀನು ನೋಡ್ತಾ ಇದೆಯಪ್ಪ. ನಮ್ಮ ಹೃದಯ ಸಂಕಲ್ಪಗಳೆಲ್ಲ ನೀನು ನೋಡ್ತಾ ಇದೆಯಪ್ಪ. ಮನುಷ್ಯನು ಮುಂದೆ ಒಂದು ಮಾತು ಹಿಂದೆ ಒಂದು ಮಾತಾಡ್ತಾನೆ. ನೀನಾದರೂ ಸ್ವಾಮಿ ನಮ್ಮ ಹೃದಯದಲ್ಲಿಯೇ ವಾಸವಾಗಿದೆಯಪ್ಪ. ನಮ್ಮ ಹೃದಯದ ಆಕಾಂಕ್ಷೆಗಳನ್ನು ನೀನು ಗೊತ್ತಿದೆ ಸ್ವಾಮಿ. ಕರ್ತನಿಗೆ ಬಂದಿರೋ ನಿನ್ನ ಪ್ರೀತಿಯ ಮಕ್ಕಳ ಹೃದಯಗಳನ್ನು ನೀನು ಅಧ್ಯಯನ ಮಾಡಿದೆ ಸ್ವಾಮಿ. ಯೇಸಪ್ಪ ನಮ್ಮನ್ನು ಶುದ್ಧಿ ಮಾಡಿದ್ದೇವೆಂಬುದಾಗಿ ನಮ್ಮ ಪಾತ್ರೆಯನ್ನು ಶುದ್ಧಿ ಮಾಡಿಕೊಳ್ಳೋಣ. ನಮ್ಮ ಹೃದಯಗಳನ್ನು ಶುದ್ಧಿ ಮಾಡಿಕೊಳ್ಳೋಣ. ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳೋಣ. ನಮ್ಮ ಆತ್ಮವನ್ನು ಪರಿಶುದ್ಧಪಡಿಸಿಕೊಂಡು ಪರಿಶೋಧಿಸಲ್ಪಟ್ಟು ಪರಿಶುದ್ಧರಾಗಿರೋಣ. ನಾವು ಮಾಡುವ ಒಂದೊಂದು ಕಾರ್ಯಗಳು ನಮ್ಮ ಕಣ್ಣು ಮುಂದೆ ಇದೆ. ಆಮೇಲೆ ಅದಕ್ಕಾಗಿ 2 ಕರಗಳನ್ನೇ ಯಾವುದು ಸ್ವಾಮಿ. ಯೇಸುವೇ ನಾನು ನಿನ್ನ ನೋಡ್ತಾ ಇದ್ದೀನಪ್ಪ. ಯೇಸಪ್ಪ ನಿಮ್ಮನ್ನು ನೋಡ್ತಾ ಇದ್ದೀನಿ. ಯೇಸುವೇ ನನ್ನ ಶುದ್ಧನಾಗಿ ಮಾರ್ಪಡಿಸುವ ನೀನಾಗಿದೆ. ನನ್ನನ್ನು ಪರಿಶುದ್ಧವಾಗಿ ಮಾರ್ಪಡಿಸುವ ಆತನು ನೀನೇಪ್ಪ. ಈ ಪಾತ್ರೆಯು ದೇವರೇ ನಿನ್ನಿಂದ ನಿರ್ಮಿತವಾದ ಪಾತ್ರೆ ಆಗಿದೆ. ಈ ಪಾತ್ರೆ ನಿನ್ನನ್ನು ಮಾತ್ರ ಸ್ತುತಿ ಮಾಡಲಿ. ಹೇಳು ನನ್ನ ಹೃದಯಗಳನ್ನು ತೆರೆದಿಸುವ ಶುದ್ಧಿ ಮಾಡಪ್ಪ.
ದೇವರ ಶಕ್ತಿ ಸ್ತೋತ್ರ ಸ್ವಾಮಿ. ನಿನ್ನ ಮಹಿಮೆಯಲ್ಲಿ ಬರಲಿ. ಸ್ತೋತ್ರ, ಹಲ್ಲೆಲೂಯ. ಮಹಿಮೆ ದೇವರೇ ಸ್ತೋತ್ರಪ್ಪ. ಹಲ್ಲೆಲೂಯ. ಸ್ತೋತ್ರ ದೇವರೇ ಸ್ತೋತ್ರ ಸ್ವಾಮಿ. ಯಾಕೆಂದ್ರೆ ಕರ್ತನ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ. ನಮ್ಮ ಹೃದಯವು ಮನುಷ್ಯನ ಹೃದಯವಾಗಿರದೆ, ಅನ್ಯವಾದಂಥ ಹೃದಯವಾಗಿರದೆ, ಕ್ರಿಸ್ತ ಯೇಸುವಿನಲ್ಲಿರುವಂಥ ಹೃದಯವಾಗಿ ಮಾರ್ಪಡಲಿ. ಇಸೈಕೇಲನ ಪ್ರವಾದಗಳನ್ನು ತಿಳಿದಿದೆ. ಕಲ್ಲಾರ ಹೃದಯವನ್ನು ತೆಗೆದುಹಾಕಿ ಮೃದುವಾದಂಥ ಮಾಂಸಗಳ ಹೃದಯವನ್ನು ಕೊಡು ಸ್ವಾಮಿ. ಕಲ್ಲಾದ ಹೃದಯವನ್ನು ತೆಗೆದುಹಾಕಿ ಮೃದುವಾದಂಥ ಮಾಂಸದ ಹೃದಯವನ್ನು ಕೊಡು ಸ್ವಾಮಿ ಎಂಬುದಾಗಿ. ಯಾಕೆಂದರೆ ಆ ಹೃದಯವು ನಮ್ಮದಲ್ಲ. ದೇವರೇ, ನಮ್ಮ ಹೃದಯವನ್ನು ತೆಗೆದು ನಿನ್ನ ಹೃದಯವನ್ನು ನನಗೆ ಕೊಡಪ್ಪ. ನಿನ್ನ ಹೃದಯವನ್ನು ನನಗೆ ಬೇಕು ಸ್ವಾಮಿ. ಈ ಚಿಕ್ಕ ಹೃದಯದಲ್ಲಿ ನೀನು ವಾಸವಾಗಿರಬೇಕೆಂದು ಬಯಸ್ತೇನೆ. ನೀನು ವಾಸವಾಗಿರುವಂಥ ಹೃದಯ ಕರ್ತನೆ ನಿಷ್ಕಳಂಕವಾದದ್ದು, ಪವಿತ್ರವಾದದ್ದು, ಮಹಿಮೆ ಉಳ್ಳದ್ದು ಕರ್ತನೇ ಸ್ವಾಮಿ. ಪರಿಶುದ್ಧತ್ವವನ್ನೇ ಬಯಸುವುದಾಗಿದೆ. ತಾರತಮ್ಯದ ಹೃದಯವಲ್ಲಪ್ಪ. ನಿಷ್ಕಳಂಕವಾದ ನನ್ನ ಯೇಸುವಿನ ಹೃದಯ ನನಗೆ ಬೇಕು. ನಾವು ಕೇಳೋಣ, ಯೇಸುವಿನ ಹೃದಯ ನನಗೆ ಬೇಕಪ್ಪ. ಈ ಹೃದಯದ ಸಿಂಹಾಸನರು ನೀನಾಗಿದೆಯಪ್ಪ. ಈ ಹೃದಯದ ರಾಜನು ನೀನಾಗಿದೆಯಪ್ಪ. ದೇವರೇ, ಕಳೆದ ಎಲ್ಲ ದಿವಸದಲ್ಲಿ ನನ್ನ ಆಲೋಚನೆ, ನನ್ನ ಕ್ರಿಯೆ, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಭಾವನೆ, ನಮ್ಮ ಮಾತುಗಳು ಅನೇಕರಿಗೆ ಬಾಧೆಯನ್ನು, ನೋವನ್ನು ಉಂಟು ಮಾಡುವಂಥದ್ದಾಗಿದ್ದಿರಬಹುದು. ದೇವರೇ, ಈ ವೇಳೆಯಲ್ಲಿ ನನ್ನ ಶುದ್ಧಿ ಮಾಡು, ನಮ್ಮ ಶುದ್ಧಿ ಮಾಡಪ್ಪ. ದೇವರೇ, ಈ ಸಮ್ಮುಖದಲ್ಲಿ ನಾನು ನಿಂತಿದ್ದೇನೆ. ಇದು ಪರಿಶುದ್ಧವಾದ ನಿನ್ನ ಸಮ್ಮುಖ, ಪರಿಶುದ್ಧವಾದ ನಿನ್ನ ಸನ್ನಿಧಾನ. ಈ ಪರಿಶುದ್ಧವಾದ ಸನ್ನಿಧಾನದಲ್ಲಿ ಪರಿಶುದ್ಧವಾಗಿಯೇ ನಿನ್ನನ್ನು ಸ್ತುತಿ ಮಾಡುವಂತೆ ನಮ್ಮನ್ನು ಮಾರ್ಪಡಿಸುತ್ತೇವರೇ. ನಮ್ಮನ್ನು ಮಾರ್ಪಡಿಸು, ನಮ್ಮನ್ನು ಮಾರ್ಪಡಿಸು, ನನ್ನನ್ನು ಮಾರ್ಪಡಿಸುತ್ತೇವರೇ. ನಾವು ಅನೇಕ ತಿಳಿಯದ ರೀತಿಯಲ್ಲಿ ನಮ್ಮ ಬಾಯಿಯ ಮಾತಿಂದ ಅನೇಕರ ಕುರಿತಾಗಿ ಕೊರತೆ ಮಾತಾಡಿರ್ಬೋದು, ಅನೇಕರ ಕುರಿತಾಗಿ ತಪ್ಪಾಗಿ ನೀನು ಮಾತಾಡಿರ್ಬೋದು. ಕರ್ತನು ನಿನ್ನನ್ನು ನೋಡ್ತಾ ಇದ್ದಾನೆ. ಯಾಕೆಂದರೆ ತಿಳಿಯದೆ ಯಾರ ಕುರಿತಾಗಿ ನಾವು ಮಾತನಾಡುವುದು ತಪ್ಪು. ಯಾಕೆಂದರೆ ಕ್ರಿಸ್ತನ ಹೃದಯವನ್ನು ಧರಿಸಿಕೊಂಡವರಾಗಿದ್ದೇವೆ, ಕ್ರಿಸ್ತನ ಹೃದಯವನ್ನು ಅಂಗೀಕರಿಸಿಕೊಂಡವರಾಗಿದ್ದೇವೆ. ಕ್ರಿಸ್ತನು ಹೇಗೋ ಎಲ್ಲವನ್ನು ಸಹಿಸಿಕೊಳ್ಳುವವನಾಗಿದ್ದಾನೆ. ಆತನೆಲ್ಲವನ್ನು ಬಹಿರಂಗಪಡಿಸುವ ಕರ್ತನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ, ಕರ್ತನ ಮಧ್ಯೆ ನಾವು ಒಪ್ಪಿಸಿಕೊಡೋಣ. ಹೌದು ಸ್ವಾಮಿ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರು ನಿಂತುಕೊಳ್ಳುವಂತಹ ಸ್ಥಳದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಹಗಲಿರುಳು ಕರ್ತನ ವಾಕ್ಯವನ್ನು ಧ್ಯಾನಿಸುವ ಮನುಷ್ಯನು ಧನ್ಯನೆಂಬುದಾಗಿರುತ್ತದೆ. ಅದರಿಂದ ದೇವರೇ, ಕೋಪದಲ್ಲೋ ಇಲ್ಲ ಕರ್ತನೇ, ಯಾವುದರಲ್ಲಾದರೂ ನಾವು ಮಾತನಾಡಿ ತಪ್ಪಾಗಿ ಕಂಡು ಬಂದಲ್ಲಿ ಕರ್ತನ ಮುಂದೆ ನಮ್ಮನ್ನು ಅರಿಕೆ ಮಾಡ. ಎರಡು ಕರಗಳನ್ನು ಎತ್ತಿ ಹೇಳೋಣ. ದೇವರೇ, ಹೌದು ಸ್ವಾಮಿ, ನನ್ನ ಬಾಯಿಯ ಮಾತನ್ನೇ ನೋಡ್ತಾ ಇದೆಯಪ್ಪ. ಇದೇ ಬಾಯಿಯನ್ನು ಸ್ತುತಿ ಮಾಡ್ತೇವೆ. ಇದೇ ಬಾಯಲ್ಲಿ ಕರ್ತನೆ ಅನೇಕ ಕೊರತೆಗಳನ್ನು ನಾವು ಸ್ವಂತವಾಗಿ ಮಾತನಾಡಿಬಿಟ್ಟಿದ್ದೀವಪ್ಪ. ದೇವರೇ, ನೀನು ಈ ವೇಳೆ ನಮ್ಮನ್ನು ಎಚ್ಚರಿಸ್ತಾ ಇದೆಯಾ? ದೇವರ ವಾಕ್ಯವಿದೆ, ಆ ಕಲ್ಲನ್ನು ಮುಟ್ಟುವವನು ಚೂರು ಚೂರಾಗ್ತಾನೆ. ಆ ಕಲ್ಲಿನಾದರೂ ಅವನ ಮೇಲೆ ಬಿದ್ದರೆ ಅವನು ಪುಡಿ ಆಗ್ತಾನೆ ಎಂಬುದಾಗಿ. இக்கல்லில் மோதுபவன் அவன் உறங்கி போய்விடுவான். அக்கல் அவன் மேல் விழுந்தால் அவன் அசங்கி போய்விடுவான் என்பதாகி
ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಹೇಳ್ತಿದೆ, ದೇವರೇ ಆ ಕಲ್ಲು ಯೇಸುಪ್ಪ ನೀನಾಗಿದೆಯಪ್ಪ, ದೇವರೇ ಆ ಬಂಡೆಯು ನೀನಾಗಿದೆಯಪ್ಪ, ಯೇಸುವೇ ಆ ಬಂಡೆಯಾಗಿರುವಂಥ ಕ್ರಿಸ್ತನನ್ನೇ ನನ್ನ ನಿಂಬಾಲಿಸುವ ಬಂಡೆಯಾಗಿದೆ. ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನ ಮಾಂಸವನ್ನ, ಕರ್ತನಾದ ಯೇಸು ಕ್ರಿಸ್ತನ ರಕ್ತವನ್ನ ತಿಂದು ಕುಡಿಯುವಂಥ ನಾವುಗಳು ಅಪಾತ್ರವಾಗಿ ತಿಂದು ಕುಡಿಯಬಾರದು. ದೇವರ ಬಾಯಿಯಲ್ಲಿ ದೇವರ ಸ್ತುತಿ ಬರಲಿ ಎಂಬುದಾಗಿ ಕೇಳ್ತಾನೆ. ಯಾಕೆಂದರೆ ನಿನ್ನ ಬಾಯಿ ನಿನ್ನದಲ್ಲ, ಕರ್ತನದಾಗಿದೆ. ನಿನ್ನ ಹೃದಯವು ನಿನ್ನದಲ್ಲ, ಕ್ರಿಸ್ತನದಾಗಿದೆ. ನಿನ್ನ ಶರೀರ ನಿನ್ನದಲ್ಲ, ಕ್ರಿಸ್ತನು ವಾಸ ಮಾಡುವ ಆಲಯವಾಗಿದೆ. ಅದು ಪವಿತ್ರವಾಗಿರಲಿ, ಅದು ಪವಿತ್ರವಾಗಿರಲಿ. ಅಶುದ್ಧತ್ವವನ್ನು ಆಳ್ವಿಕೆ ಮಾಡದಂತೆ ನಮ್ಮನ್ನು ನಾವು ವಿಚಾರಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮ್ಮನ್ನು ನಾವು ವಿಚಾರಿಸಿಕೊಳ್ಳೋಣ. ಯಾವ ಕೊರತೆ ಇಲ್ಲದವರಾಗಿ ನೀನು ಕರ್ತನ ಮುಂದೆ ನಿಲ್ಲೋಣ. ಪ್ರೀತಿಯ ದೇವರ ಮಕ್ಕಳೇ, ತಪ್ಪು ಮಾಡಿದ್ದೀವಿ ಎಂಬುದಾಗಲ್ಲ, ತಪ್ಪೇ ಮಾಡಬಾರದು ಎಂಬುದಾಗಿರುವಂಥ ಕ್ರಿಸ್ತನ ಆಜ್ಞೆಯಾಗಿದೆ. ನಮ್ಮ ಕರಗಳಿದ್ದ ಒಂದು ಸ್ವಾಮಿ, ನಾವು ಯೋಚಿಸಿ ನನ್ನ ಕಳೆದ ದಿವಸಗಳು, ಕಳೆದ ವಾರಗಳು, ಕಳೆದ ತಿಂಗಳು, ಕಳೆದ ಎಲ್ಲ ಸಮಯಗಳನ್ನು ನಮ್ಮ ಮುಂದೆ ತೆಗೆದುಕೊಳ್ಳೋಣ. ನಿನ್ನ ಹೃದಯದಲ್ಲಿ ಕ್ರಿಸ್ತನಿದ್ದಾನ, ನಿನ್ನಲ್ಲಿ ದೇವರ ಆತ್ಮನು ವಾಸವಾಗಿದ್ದಾನೆಂದು ನಿಮಗೆ ತಿಳಿಯದೋ? ನೀವೇ ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ದೇವರ ಆಲಯವು ಪವಿತ್ರವಾದದ್ದೆಂಬುದಾಗಿ ನಿಮಗೆ ತಿಳಿದಿದೆಯಾ? ಆಲಯ ನೀನೇ ಎಂಬುದಾಗಿ ಅರಿತುಕೊಂಡವರಾಗಿದ್ದೀರಾ? ಲೆಟ್ಸ್ ಪ್ರೇ. ಪ್ರಾರ್ಥಿಸು. ಶಕ್ತರು ದೇವರ ಆತ್ಮನೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ನಿನ್ನಿಷ್ಟಕ್ಕೆ ನನ್ನಿಷ್ಟಕ್ಕೆ ನಡೆಯುವುದಲ್ಲ, ಕರ್ತನ ಚಿತ್ತ ಭಾರವನ್ನ ಆತನ ಚಿತ್ತಕ್ಕನುಸಾರವಾಗಿ ನಡೆಯುವವರಾಗಿರೋಣ. ಒಪ್ಪಿಸಿಕೊಳ್ಳೋಣ. ಯೇಸುವೇ, ನನ್ನನ್ನಲ್ಲ ಸ್ವಾಮಿ, ನನ್ನ ಆತ್ಮ ಪ್ರಾಣ ಶರೀರವನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ನನ್ನ ಶುದ್ಧಿ ಮಾಡು ಯೇಸುವೇ. ಸ್ತೋತ್ರ ಮಾಡ್ತೇವೆ ರಾಜ. ಪ್ರಾರ್ಥಿಸಿಕೊಳ್ಳೋಣ. ನಮ್ಮ ಹೃದಯದನ್ನ ತೆರೆದ ಕರ್ತನ ಮುಂದೆ, ದೇವರೇ, ನನ್ನ ಬಾಯಿಯ ಮಾತಿನ ನಾನು ಮಾಡಿದ್ದೇನ, ನನ್ನ ಆಲೋಚನೆಯಿಂದ, ನನ್ನ ಕ್ರಿಯೆಗಳಿಂದ, ನನ್ನ ಹೃದಯದಿಂದ, ನನ್ನ ಮನಸ್ಸಿನಲ್ಲಿ ದೇವರೇ ಏನೋ ಒಂದು ರೀತಿಯಲ್ಲಿ ನಾನಿದ್ದೇನೆ ಎಂಬುದಾಗಿ ಯೋಚಿಸಬೇಡ. ಕರ್ತನ ಮಹಿಮೆ, ಕರ್ತನ ಪ್ರಸನ್ನತೆ, ಕರ್ತನ ಅಗ್ನಿಯು, ಬೆಂಕಿಯು ನಮ್ಮೆಲ್ಲರನ್ನ ಆವರಿಸಿಕೊಳ್ಳುತ್ತಾ ಇದೆ. ಇಲ್ಲದಿದ್ದರೆ ನಮ್ಮೊಳಗಿರುವಂಥ ಅಗ್ನಿ, ನಮ್ಮೊಳಗಿರುವಂಥ ಪವಿತ್ರಾತ್ಮನ ಆಳ್ವಿಕೆ ನಮ್ಮನ್ನು ಬಿಟ್ಟು ದೂರವಾಗಿ ಹೋಗ್ಬಿಡ್ತಾರೆ. ಅದರಿಂದ ದೇವರೇ, ನಾನು ಮಾಡೋದೆಲ್ಲ ಸರಿ ಎಂಬುದಾಗಿ ಯೋಚಿಸ್ಬೇಡ ನನ್ನ ಪ್ರೀತಿ ದೇವರ ಮಕ್ಕಳೇ. ಕರ್ತನಿಗೆ ಮೆಚ್ಚುಗೆ ಆಗಿದೆಯಾ? ವಿಚಾರಿಸಿ. ನನ್ನ ಸಂಗಡ ನೀನು ಮಾತನಾಡು ದೇವರೇ, ನನ್ನ ಸಂಗಡ ನೀನು ಮಾತನಾಡು ಕರ್ತನೆ. ದೇವರೇ, ನನ್ನ ಹೃದಯವಿರುವಂಥ ಎಲ್ಲವನ್ನು ಕಲ್ಮಶವನ್ನು ತೆಗೆದುಹಾಕು. ಸಮಾಧಾನಕ್ಕೆ ದೇವರಾಗಿದ್ದೀರಿ, ಕಲಹಕ್ಕೆ ನನ್ನ ದೇವರಲ್ಲ, ಕಲಹಕ್ಕೆ ದೇವರಲ್ಲ. ಸಭೆ ಕರ್ತನನ್ನ, ಕ್ರಿಸ್ತನಿಗೆ ವಿಧೇಯತ್ವವುಳ್ಳವಾಗಿದೆ, ವಿಧೇಯತ್ವವುಳ್ಳ ಸಭೆಯಾಗಿದ್ದೇವೆ. ಅದಕ್ಕಾಗಿ ಕರಗಳನ್ನು ಎತ್ತಿಸುವೆ. ನಮ್ಮನ್ನು ನಾವು ವಿಚಾರಿಸಿಕೊಳ್ಳೋಣ. ತೀರಲು ಭೂಯಾತ್ರೆ ನಿನ್ನ ಬಳಿನ ಬರುವೇನು. ಕಣ್ಣು ಮುಚ್ಚಲನ್ನ. ತೀರಲು ಭೂಯಾತ್ರೆ ನಿನ್ನ ಬಳಿನ ಬರುವೇನು. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯ ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯ
ತೀರಲು ಯಾತ್ರೆ ನಿನ್ನ ಬಳಿನ ಮಾರುವೇನು ಹೇಳೋಣ. ತೀರಲು ಯಾತ್ರೆ ನಿನ್ನ ವಿಹಾರದಿ ನಯ ಸ್ತುತಿಸುತ್ತ ನಿತ್ಯವೂ ಆಶಿಸುವೆ. ವಿಹಾರದಿ ನಯ ಸ್ತುತಿಸುತ್ತ ನಿತ್ಯವೂ ಆಶಿಸುವೆ. ಆಮೆನ್. ಈ ಗುರು ಯಾತ್ರೆಯನ್ನ ಕಡೆಗಾಣಿಸುವುದಕ್ಕೆ ಮುಂಚೆ ನಿತ್ಯ ಬಿಡಾರದಲ್ಲಿ ನಿತ್ಯವೂ ಕರ್ತನನ್ನು ಸ್ತುತಿಸುವುದಕ್ಕೆ, ನಿತ್ಯವೂ ವಾಸವಾಗುವುದಕ್ಕೆ ನನ್ನನ್ನು ನಮ್ಮನ್ನು ಸಿದ್ಧಪಡಿಸು ದೇವರೇ. ಯೋಗ್ಯರನ್ನಾಗಿ ಮಾರ್ಪಡಿಸು. ಯೋಗ್ಯತೆ ಇಲ್ಲದಂತ ನನ್ನನ್ನು ನಮ್ಮನ್ನು ದೇವರೇ ನಿನ್ನ ಪರಿಶುದ್ಧವಾದ ರಕ್ತದಿಂದ, ನಿನ್ನ ಪರಿಶುದ್ಧವಾದ ತ್ಯಾಗದಿಂದ ನಮ್ಮನ್ನು ಸ್ವಾಮಿ ಪರಿಶುದ್ಧವಾಗಿ, ನೀತಿವಂತರಾಗಿ, ಯೋಗ್ಯವರಾಗಿ ಮಾರ್ಪಡಿಸು. ನಾವು ಕೇಳೋಣ ರೀ. ನಮ್ಮ ಬಾಯಿಯ ಮಾತುಗಳು ಎಂತೆಂತ ನಾವು ಮಾತುಗಳನ್ನು ಆಡಿದ್ದೇವೆ. ಉದ್ರೇಕದಲ್ಲಿ ಮಾತನಾಡಿದ್ದೇವೆ, ಕೋಪದಲ್ಲಿ ಮಾತನಾಡಿದ್ದೇವೆ, ಕುಟುಂಬದಲ್ಲಿ ಮಾತನಾಡಿದ್ದೇವೆ, ಗಂಡ ಹೆಂಡತಿಯ ಇಬ್ಬರ ಸಂಭಾಷಣೆಯಲ್ಲಿ ಮಾತನಾಡಿದ್ದೇವೆ, ಮಕ್ಕಳ ಮೇಲೆ ನಾವು ತೋರಿಸಿದಂತ ನಮ್ಮ ಮಾತುಗಳು, ನನ್ನ ನಿನ್ನ ಪ್ರಯೋಗ ಹೇಗಿದೆ? ಸತ್ಯವುಳ್ಳದಾಗಿದೆಯಾ? ಸತ್ಯವಾಗಿದೆಯಾ? ನಿನ್ನ ಮುಂದೆ ಯೇಸು ಸ್ವಾಮಿ ನಿಂತುಕೊಂಡು ಕೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ಮಗಳೇ, ನನ್ನ ಪ್ರೀತಿಯ ಮಗನೇ, ಇದೇ ಬಾಯಿ ನೀನು ಸ್ತುತಿ ಮಾಡ್ತಾ ಇದೆಯಲ್ಲ, ಕಳೆದ ದಿವಸದಲ್ಲಿ ಏನಂತ ಮಾತನಾಡಿದೆ ಅವುಗಳನ್ನ ಕರ್ತನಿಗೆ ಒಪ್ಪಿಸುವವರಾಗಿರೋಣ ರೀ. ಯಾಕಂದ್ರೆ ಈ ಬಾಯಿ ಕರ್ತನನ್ನು ಸ್ತುತಿಸಲಿ, ಈ ನಾಲಿಗೆ ಕರ್ತನನ್ನ ನಮಿಸಲಿ, ಈ ಗಂಟಲಿನ ಸ್ವರವು ಕರ್ತನನ್ನು ಆರಾಧಿಸಲಿ, ನನ್ನ ಹೃದಯವು ಕರ್ತನನ್ನು ಧ್ಯಾನಿಸಲಿ, ನನ್ನ ಮನಸ್ಸು ಕರ್ತನ ಕುರಿತಾಗಿ ಆಲೋಚಿಸಲಿ. ಹೌದು ದೇವರೇ, ನಿನಗೆ ಜೀವ ಕೊಟ್ಟಂತ ಯೇಸು, ಇವತ್ತು ಜೀವನವನ್ನು ಕೊಟ್ಟಂತ ಯೇಸು, ಇವತ್ತು ಬದುಕುವುದಕ್ಕೆ ಆಯುಷ್ ದಿನಗಳನ್ನು ಕೊಟ್ಟಂತ ಯೇಸು, ಇವತ್ತು ನೀನು ಕರ್ತನ ಮುಂದೆ ಬಂದು ನಿಂತಿದೆಯಾ ಅಂದ್ರೆ ಕರ್ತನು ಕೊಟ್ಟಂತ ಈ ಪರಿಶುದ್ಧವಾದಂತ ಮಹಿಮೆಯಾದಂತ ಈ ದಿನವನ್ನ ನೀನು ಆಲೋಚಿಸಿದಂತೆ ಕಳೆದ ದಿನದಲ್ಲಿ ಆಗಿದ್ದಾದರೆ ನಿನ್ನ ಆತ್ಮವು ಎಲ್ಲಿರುತ್ತಿತ್ತು? ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕರ್ತನ ಆತ್ಮನು ಸಭೆಯಲ್ಲಿ ಚಲಿಸುತ್ತಾ ಇದ್ದಾನೆ. ಪವಿತ್ರಾತ್ಮ ನನ್ನ ಮೊದಲು ಆಳ್ವಿಕೆ ಮಾಡುತ್ತಿದ್ದಾನೆ. ಪವಿತ್ರಾತ್ಮನ ನಮ್ಮ ಮಧ್ಯದಲ್ಲಿ ಆತನು ಸಂಚರಿಸುತ್ತಾ ಇದ್ದಾನೆ. ಪ್ರಿಯ ಮಗಳೇ, ಪ್ರಿಯ ಮಗನೇ, ಕರ್ತನಾದ ಯೇಸು ನಿನ್ನ ನೆನಪಿಗಿಲ್ಲವೋ? ಕರ್ತನು ಮಾಡಿದ ತ್ಯಾಗಗಳು ನಿನ್ನ ಮುಂದೆ ಬರುತ್ತಾ ಇಲ್ಲವೋ? ಕಂಪಸ್, ನಿನ್ನನ್ನು ನೀನು ವಿಚಾರಿಸಿಕೋ. ನಿಮ್ಮನ್ನು ನೀವು ಕರ್ತನಿಗಾಗಿ ಸಮರ್ಪಿಸುವವರಾಗಿ ಮಾರ್ಪಡು. ನಿನ್ನ ಕುರಿತಾಗಿ ದೇವರ ಆತ್ಮನು ನಿನ್ನ ಕುರಿತಾಗಿ ನಿನ್ನ ಬಳಿಯಲ್ಲಿ ಮಾತನಾಡುತ್ತಿದ್ದಾನೆ. ಯೇಸುವೇ, ಪ್ರಾರ್ಥನೆ ಮಾಡಿ. ನಿನ್ನ ಹೃದಯದಲ್ಲಿ ಜಜ್ಜಲ್ಪಟ್ಟವರಾಗಿರಿ. ಬಟ್ಟೆ ಹರಿದುಕೊಳ್ಳಬೇಡ, ನಿನ್ನ ಹೃದಯವನ್ನು ಅರಿತುಕೊಂಡವನಾಗಿರಿ. ನಿನ್ನ ಹೃದಯವನ್ನು ಅರಿತುಕೊಂಡವರಾಗಿರಿ. ಹೃದಯದಲ್ಲಿ ಜಜ್ಜಲ್ಪಟ್ಟವರಾಗಿರಿ. ಹೃದಯದಲ್ಲಿ ಕುಗ್ಗಿಸಲ್ಪಟ್ಟವರಾಗಿ ಮಾರ್ಪಡು. ದೇವರಾತ್ಮನ ಹೇಳ್ತಾರೆ, ಕಠಿಣವಾದ ಹೃದಯವೇ ನಿನ್ನಿಂದ ದೂರವಾಗಿ ಹೋಗಲಿ. ಆ ಕಠಿಣತನವೂ ಬೇಡಪ್ಪ, ಹಠತನವೂ ಬೇಡ. ಹಠವು ಮಾಟ ಮಂತ್ರಗಳಿಗಿಂತಲೂ ನಿತ್ಯ ಭಕ್ತಿಗಿಂತಲೂ ಘೋರವಾದ ಪಾಪ ಎಂಬುದಾಗಿರುತ್ತದೆ. ಹಠತನ ಬೇಡ ನನ್ನ ಪ್ರೀತಿಯ ದೇವರ ಮಕ್ಕಳೇ. ಕರ್ತನ ಆತ್ಮನನ್ನು ನೋಡಿ ಹೇಳ್ತಾ ಇದ್ದಾನೆ, ನಿನಗಾಗಿ ಸುಂದರವಾದಂಥ ಜೀವಿತವನ್ನು ಕರ್ತನು ಕೊಟ್ಟಿದ್ದಾನೆ.
ನೆನಪು ಮಾಡಿಕೊಳ್ಳಿರಿ. ಪ್ರತಿಯೊಂದು ಜೀವಿತದಲ್ಲಿ ಕರ್ತನು ಮಾಡಿದ ಕಾರ್ಯಗಳನ್ನ, ದೇವರು ಮಾಡಿದ ಉಪಕಾರಗಳನ್ನು ಮರೆತು ಜೀವಿಸುವವರು ಅನೇಕರಿದ್ದಾರೆ. ಅದಕ್ಕೆ ನೀನಿರಬೇಡ. ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ನಿಮ್ಮನ್ನು ಪ್ರೀತಿಸುತ್ತಲೇ ಇದ್ದಾನೆ. ಯೇಸು ನಿನ್ನ ಸಂಗಡ ಇರುವಾತನಾಗಿದ್ದಾನೆ. ನನ್ನ ಒಪ್ಪಿಸ್ತೇನೆ ದೇವರೇ. ಕರಗಳೇ ತೀರೋಣ. ಹೌದು ಸ್ವಾಮಿ, ಐ ಆಮ್ ಸರೆಂಡರ್. ನನ್ನ ಒಪ್ಪಿಸ್ತಾ ಇದ್ದೇನಪ್ಪ. ಯೇಸುವೆ ಸ್ತೋತ್ರಪ್ಪ. ಈ ಚಿಕ್ಕ ಹೃದಯದಿ ಅತ್ಯುನ್ನತನಾದ ನನ್ನ ದೇವರನ್ನು ಆರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಕೈ ಮಾಡಲು ಕೋರುವೆ. ಈ ಚಿಕ್ಕ ಹೃದಯದಿ ಅತ್ಯುನ್ನತನಾದ ನಮ್ಮ ದೇವರನ್ನು ಆರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ. ಓ ಸಣ್ಣ, ಓ ಸಣ್ಣ, ಯೆಹೂದ್ಯರ ರಾಜನಿಗೆ. ಓ ಸಣ್ಣ, ಓ ಸಣ್ಣ, ಬರಲಿರುವ ನನ್ನ ಜನಿಗೆ. ಓ ಸಣ್ಣ, ಓ ಸಣ್ಣ, ಯೆಹೂದ್ಯರ ರಾಜನಿಗೆ. ಓ ಸಣ್ಣ, ಓ ಸಣ್ಣ, ಬರಲಿರುವ ನನ್ನ ರಾಜನಿಗೆ. ಮಣ್ಣಿನಿಂದ ತೆಗೆಯಲ್ಪಟ್ಟನು, ಮರಳಿ ಮಣ್ಣಿಗೆ ನಾ ಸೇರುವೆ. ಓ ಮಣ್ಣಿನಿಂದ ತೆಗೆಯಲ್ಪಟ್ಟನು, ಮಣ್ಣಿಗೆ ನಾ ಸೇರುವೆ. ಮಣ್ಣಾದ ನನ್ನ ಮಹಿಮೆಯಾಗಿಸಲು ನಿಮ್ಮ ಮಹಿಮೆ ತ್ಯಜಿಸಿದೆ. ಮಣ್ಣಾದ ನನ್ನ ಯೇಸುವೇ ತ್ಯಜಿಸಿದೆ. ಓ ಸಣ್ಣ, ಎಲ್ಲ ಭಾರತದಲ್ಲಿ ನಾಮೇ. ಓ ಸಣ್ಣ, ಓ ಸಣ್ಣ,
ಸನ್ನ ಯೂದ್ಯದ ರಾಜನಿಗೆ ಎಲ್ಲ ಸೇರೋಣ. ಹೋಸನ್ನ ಬರಲಿರುವ ನನ್ನ ಯೇಸುವಿಗೆ ಹೋಸನ್ನ ಹೋಸನ್ನ ಬರಲಿರುವ ನನ್ನ ಯೇಸುವಿಗೆ ಹೋಸನ್ನ ಹೋಸನ್ನ ನನ್ನ ಕರೆದೊಯ್ಯುವ ನನ್ನ ಯೇಸುವಿಗೆ ಈ ಚಿಕ್ಕ ಹೃದಯಾದಿ ಅತ್ಯುನ್ನತನಾದ ನನ್ನ ದೇವರನ್ನ ಆರಾಧಿಸುವೆ. ಒಡೆದ ನನ್ನ ಪಾತ್ರೆಯ ಕುಂಬಾರನ ಬೈತಂದು ಕೈಮಾಡಿ ತೋರುವೆ. ಈ ಚಿಕ್ಕ ಹೃದಯ ಅತ್ಯುನ್ನತನಾದ ನನ್ನ ದೇವರನ್ನ ಆರಾಧಿಸುವೆ. ಒಡೆದ ಈ ಪಾತ್ರೆಯ ಕುಂಬಾರನ ಬೈತಂದು ಸರಿ ಮಾಡಲು ತೋರುವೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಈ ಒಡೆದ ನನ್ನ ಪಾತ್ರೆಯನ್ನಪ್ಪ ಇದನ್ನು ಸರಿಪಡಿಸೋದಕ್ಕೆ ಏಸಪ್ಪನಿಂದ ಮಾತ್ರ ಸಾಧ್ಯ. ಏಸಪ್ಪನಿಂದ ಮಾತ್ರ ಸಾಧ್ಯ ರೀ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಕಳೆದ ದಿವಸದಲ್ಲಿ ಹೋಗಿದ್ದಂಥ ಜೇವರ್ಗಿ ತಾಲೂಕು ಗುಲ್ಬರ್ಗ ಜಿಲ್ಲೆಯಲ್ಲಿ ನಿಜವಾಗ್ಲೂ ಹೇಳ್ತೀನಲ್ಲ, ಆ ಜನರಿಗೆ ವಿದ್ಯಾಭ್ಯಾಸ ಇಲ್ಲ, ನಾಗರಿಕತೆ ಗೊತ್ತಿಲ್ಲ. ಆದರೆ ಆ ಜನರು ನಿಜವಾಗ್ಲೂ ಹೇಳ್ತೀನಲ್ಲ, 10 ಗಂಟೆಗೆ ಮೊಣಕಾಲು ಹಾಕಿದ್ರೆ 12 ಗಂಟೆವರೆಗೂ ಒಬ್ಬರು ಮನೆ ಕಾಲಿಂದ ಇಳಿಯೋದೇ ಇಲ್ಲ ರೀ. ಆಡ್ತಾರೆ ನೋಡ್ರಿ. ಅವ್ರ ವಿದ್ಯಾಭ್ಯಾಸ ಇಲ್ಲ, ಯಾರು ಓದಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ ಕೆಲಸ, ರಾತ್ರಿ ಸಂಜೆ ಬಲೆ ಹಾಕಬೇಕು, ಬೆಳಗಿನ ಜಾವ 3 ಗಂಟೆಗೆ ಬಲೆ ತೆಗಿಬೇಕು, ಮೀನನ್ನು ತರಬೇಕು, ಮೀನನ್ನು ಮಾರಬೇಕು, ಅವತ್ತಿನ ಜೀವನವನ್ನು ಸಾಗಿಸಬೇಕು. ನಾಳೆ ಕುರಿತು ಯೋಚನೆ ಇಲ್ಲ. ನನಗೊಂದು ಮನೆ ಬೇಕು, ನನಗೆ ಬೇಕಾಗಿರೋ ವಸ್ತ್ರ ಬೇಕು, ನನಗೊಂದು ಗಾಡಿ ಬೇಕು, ನನಗೊಂದು ಸ್ಥಳ ಬೇಕೆಂಬುದಾಗಿ ಯಾವುದಿಲ್ಲ ರೀ. ನದಿಯ ದಂಡೆ ಮೇಲೆ ಪ್ಲಾಸ್ಟಿಕ್ ಪೇಪರ್ನ ಹಾಕಿ ಆ ಗುಡಿಸಲಿನ ಹಾಕ್ಕೊಂಡು ಜೋಬಡಿ ಹಾಕ್ಕೊಂಡು, ಆದರೆ ಜೋಬಡಿಯಲ್ಲಿ ಎಲ್ಲ ಬಗ್ಗಿಕೊಂಡೇ ಹೋಗ್ಬೇಕು. ಅದಿದ್ರೆ ಒಂದು 4 ಅಡಿ ಹತ್ರ ಅಷ್ಟೇನೆ, ಒಂದು 5 ಅಡಿ ಹತ್ರ ನಿಲ್ಲೋದಕ್ಕಾಗಲ್ಲ. ಆದರೆ ಆ ಜನರು ಆರಾಧಿಸುವಾಗ ನಿಜವಾಗ್ಲೂ ದೇವರ ಮಹಿಮೆ, ದೇವರ ಪ್ರಸನ್ನತೆ ರೀ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಸ್ನಾನ ಮಾಡೋದು ಗೊತ್ತಿಲ್ಲ. ನದಿಯಲ್ಲಿ ಬಿದ್ದು ಎದ್ದು ಬರ್ತಾರಲ್ಲ, ಅದೇ ಅವರು ಸ್ನಾನ ಎಂಬುದಾಗಿ. ಅವ್ರು ಸೋಪು ಪರ್ಚೇಸ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರ ಆರಾಧಿಸುವಾಗ ದೇವರ ಪ್ರಸನ್ನತೆಯನ್ನು ನಾನು ಗ್ರಹಿಸಿಕೊಂಡೆ. ಅವ್ರಿಗೇನಿಲ್ಲ, ಕೈ ತಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ, ಚಿಕ್ಕ ಮಕ್ಕಳಿಂದ ಹೆಚ್ಚು ಕಡಿಮೆ ಇಲ್ಲಾಂದ್ರೆ ಒಂದು 250ರಿಂದ 300 ಮಂದಿ ಒಂದೊಂದು ದಿಕ್ಕಿನಿಂದ ಬಂದು ಅಲ್ಲಿಂದ ಹೆಂಗಿರ್ತಾರೆ ಹಂಗೆ ಬರ್ತಾರೆ. ಚರ್ಚಲ್ಲಿ ಬಂದು ಒಂದು ಜಾಗದಲ್ಲಿ ಒಂದು ಸೀರೆ ನಿಂಗೆ ಅಡ್ಡ ಇಟ್ಬಿಟ್ಟು ಅಲ್ಲೇ ಡ್ರೆಸ್ ಹಾಕ್ತಾರೆ, ಸೀರೆ ಕಟ್ಕೊತಾರೆ. ಯಾಕೆಂದ್ರೆ ಅವ್ರು ಬರುವ ಮಾರ್ಗ ಎಲ್ಲ ಕೆಸರು, ಬರುವಂಥ ಜಾಗವೆಲ್ಲ ಕೆಸರಾಗಿರ್ತದೆ. ಅಲ್ಲಿ ಬಂದವರು ತನ್ನ ಉಡುಪನ್ನೆಲ್ಲ ಬದಲಾಯಿಸಿಕೊಂಡು ಸಭೆ ಒಳಗೆ ಕೂರ್ತಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಆ ಮಕ್ಕಳಿಗೆ ನಾಗರಿಕತೆ ಗೊತ್ತಿಲ್ಲದವರು. ಆದರೆ ಕರ್ತನು ಹೇಳ್ತಾನೆ, ಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ, ಲೋಕದ ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಜ್ಞಾನ ಹೀರರೆಂದು ದೇವರು ಆರಿಸಿಕೊಂಡನೆಂಬುದಾಗಿ, ಲೋಕದ ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನು ಆರಿಸಿಕೊಂಡನೆಂಬುದಾಗಿ. ನಿಜವಾಗಲೂ ಆ ವಾಕ್ಯವು ನಿಜವಾಗಲೂ ಅಲ್ಲಿ ಕರ್ತನು ನನ್ನ ಕಣ್ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿದಂದ್ರೆ
ಹಲ್ಲೆಲೂಯಾ. ಮತ್ತು ನಮಗೆಲ್ಲ ಸೌಕರ್ಯಗಳಿದೆ ರೀ. ಈಗ ಅವ್ರ ಸಭೆಗೆಲ್ಲ ಬಂದು ಇವತ್ತು ಗಾಡಿ ತಗೊಂಡಿದ್ದಾನೆ. ಒಂದು ಬುಲರ್ ತೆಗೆದುಕೊಂಡು ಅದರಲ್ಲಿ ಇಲ್ಲ ಅಂದ್ರೆ ಕಡಿಮೆ ಅಂದ್ರೆ ಓಪನ್ ಬುಲರ್ದಲ್ಲಿ 30 ಜನ ಬರ್ತಾರೆ, 35 ಜನ ಬರ್ತಾರೆ. ಆದ್ರೆ ಅವ್ರು ಬರಬೇಕಾದ್ರೆ ನಾನು ನೋಡ್ತೀನಿ ಹಾಡನ್ನು ಹಾಡ್ಕೊಂಡೇ ಬರ್ತಾರೆ ಹೊರತು ಯಾರು ಸುಮ್ಮನೆ ಬರಲ್ಲ ರೀ. ಯಾರು ಸುಮ್ಮನೆ ಬರೋದಿಲ್ಲ. ಅವರ ಪ್ರೀತಿ ನಿಜವಾಗ್ಲೂ ಯೇಸು ಸ್ವಾಮಿ ಯಾಕೆ ಬೆಸ್ತರನ್ನ ಶಿಷ್ಯರಾಗಿ ಮಾರ್ಪಡಿಸ್ತಾ ಎಂಬುದಾಗಿ ಆ ಜನರನ್ನು ನೋಡಿ, ಆ ವಂಶವನ್ನು ನೋಡಿ ನಾನು ನಿಜವಾಗ್ಲೂ ಅನೇಕ ವಿಷಯಗಳನ್ನು ಕಲಿತುಕೊಂಡಿದ್ದೀನಿ. ಎಲ್ಲರೂ ಅಲ್ಲಿ 15-14 ವರ್ಷದಲ್ಲೇ ಮದುವೆ ಮಾಡಿಬಿಟ್ಟಿರ್ತಾರೆ. ಆದರೆ ಕರ್ತನು ಆ ಸಂತತಿಯನ್ನು ದೇವರು ಆರಿಸ್ಕೊಂಡಿದ್ದಾನೆ. ಆ ಸಂತತಿಯನ್ನು ಆರಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡಿರುವಂತ ಲೈಫ್ ಅವರು ತ್ಯಾಗವಾಗಿದ್ದಾರೆ. ಆದ್ರೆ ದೇವರು ನಮಗೆಲ್ಲವನ್ನು ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಬೇಕಾದಂತೆ ಕೊಟ್ಟಿದ್ದಾನೆ. ಅವ್ರು ಹೇಳ್ತಾರೆ ನಮ್ಗೆ ಇದುವರೆಗೂ ಸೀರೆ ವರ್ಷಕ್ಕೊಂದೇ ಸೀರೆ ಅಂತೆ, ವರ್ಷಕ್ಕೊಂದೇ ಸಾರಿ ಸೀರೆ. ಹಾಗಾದ್ರೆ ಯೋಚನೆ ಮಾಡಿ ಅವರ ಸ್ಥಿತಿ ಹೇಗಿದೆ ಎಂಬುದಾಗಿ. ಚೆನ್ನಾಗಿ ದುಡಿತಾರೆ. ಪ್ರತಿದಿನ ಮೀನು, ಚಿಕನ್ನು, ಮಟನ್, ಒಳ್ಳೆ ಕುರಿ ಒಂದು ತೆಗೆದುಕೊಳ್ತಾರೆ. ಒಂದೊಂದು ಕುಟುಂಬಕ್ಕೆ ಮೇಕೆತ್ಕೊಂಡು ತಿಂತಾರೆ. ಚೆನ್ನಾಗಿ ತಿಂತೀವಿ, ಚೆನ್ನಾಗಿ ನಿದ್ರೆ ಮಾಡ್ತೀವಿ. ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತೀವಿ, ಮೀನು ಹಿಡಿತೀವಿ. 5 ಗಂಟೆ 6 ಗಂಟೆಗೆಲ್ಲ ತೆಗೆದುಕೊಂಡು ಮಾರ್ಕೆಟಲ್ಲಿ ಮಾರ್ತೀವಿ. ಅದೆಷ್ಟರ ಬರಲಿ, ಅವತ್ತಿಗದು ಖಾಲಿ. ನಾಳೆಗೆ ಮೀನು ಸಿಕ್ಕಿದ್ರೆ ನಮಗೆ ಊಟ, ಸಿಗದೆ ಹೋದ್ರೆ ನಮಗೇನಿಲ್ಲ. ಹಾಗಾದ್ರೆ ಯೋಚನೆ ಮಾಡಿ, ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ನಾಳೆ ಬಗ್ಗೆ ಚಿಂತೆ ಮಾಡುವ ಜನರಲ್ಲ ಅವರು. ನಾಳೆ ನಿನ್ನದಲ್ಲ, ಇವತ್ತೇ ನಿನ್ನದು. ಇವತ್ತು ಸಾಕು, ನಾಳೆ ನೋಡ್ಕೊಡೋಣ. ದೇವರು ನಮ್ಮ ನೋಡ್ಕೊತಾನೆ ಎಂಬುದಾಗಿ. ಇವತ್ತು ನಿನಗೇನು ಕಡಿಮೆ ಮಾಡಿದೆ ದೇವರು? ನಿರ್ಗತಿಕರಾಗಿದ್ದೇವಾ? ಗತಿ ಇಲ್ಲದವರಾಗಿದ್ದೇವಾ? ಉಣ್ಣುವುದಕ್ಕಿಲ್ಲವೋ ಉಡುವುದಕ್ಕಿಲ್ಲವೋ? ಯೋಚಿಸಿ. ಎಲ್ಲವನ್ನು ಕರ್ತನು ಕೊಟ್ಟಿದ್ದಾನೆ. ಒಬ್ಬೊಬ್ರು ಇಲ್ಲ ಅಂದ್ರೂ ಒಂದೊಂದು ಫ್ಯಾಮಿಲಿ ಒಂದು ಗಾಡಿಯಲ್ಲಿ ಕಡಿಮೆ 4 ಜನ ಕೂತ್ಕೊಂಡ್ ಬರ್ತಾರೆ. ಎಲ್ಲ 60 ಕಿಲೋಮೀಟರ್ 70 ಕಿಲೋಮೀಟರ್ ಕಾಡುಗಳು. ಅವ್ರು ಬರುವಂತ ಮಾರ್ಗ ಬಹಳ ಕಠಿಣವಾದದ್ದು. ಆ ಮಾರ್ಗವಾಗಿ ಬರ್ತಾರೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನನ್ನನ್ನು ನಿನ್ನನ್ನು ದೇಶದಲ್ಲಿ ಎಷ್ಟು ಸಮೃದ್ಧಿ ಆಗಿಟ್ಟಿದ್ದಾನೆ. ನನ್ನನ್ನು ನಿನ್ನನ್ನು ಎಷ್ಟು ಸಮೃದ್ಧಿ ಆಗಿಟ್ಟಿದ್ದಾನೆ. ಕರ್ತನಿಗಾಗಿ ನಾವೇನ್ ಮಾಡ್ತಾ ಇದ್ದೀವಿ? ಕರ್ತನಿಗಾಗಿ ನಾವೇನ್ ಮಾಡ್ತಾ ಇದ್ದೀವಿ? ಕರ್ತನ ಸಮ್ಮುಖಕ್ಕೆ ನಾವು ಬರುವಾಗ ಯೋಚಿಸ್ತೇವೆ, ಗುಣಗುಟ್ಟುತ್ತಾ ಬರ್ತೇವೆ, ಮನಸ್ತಾಪವುಳ್ಳವರಾಗಿ ಬರ್ತೇವೆ, ಕಷ್ಟದಲ್ಲಿ ಬರ್ತೇವೆ, ಒಬ್ರಿಗೊಬ್ಬರು ಕಿತ್ತಾಡ್ಕೊಂಡು ಬರುವವರಾಗಿ ಕಾಣಲ್ಪಡ್ತೇವೆ. ಆದರೆ ಪ್ರೀತಿಯ ದೇವರ ಮಕ್ಕಳೇ, ನನಗೆ ಕೊಟ್ಟಂತ ಈ ಒಂದು ಸೌಭಾಗ್ಯವನ್ನ ನಾವು ಅಲಕ್ಷ್ಯ ಮಾಡಬಾರದೆಂಬುದಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇವೆಲ್ಲ ನಾವು ಇಲ್ಲಿದ್ದು ನೋಡ್ತಾ ಇದ್ದೀವಿ. ಈ ಜಾಗ ಬಿಟ್ಟು ಬೇರೆ ಒಂದು ಊರುಗಳಿಗೆ, ಬೇರೆ ಒಂದು ದೇಶಕ್ಕೆ ಬಂದು ನೋಡ್ರಿ, ಗೊತ್ತಾಗುತ್ತೆ ದೇವರು ನನ್ನನ್ನು ಎಷ್ಟರ ಮಟ್ಟಿಗೆ ಆಶೀರ್ವಾದವಾಗಿ ಇಟ್ಟಿದ್ದಾನೆ. ನಾನು ಯೇಸುಗಾಗಿ ನಾನು ಏನ್ ಮಾಡಿದ್ದೀನಿ? ಕೊರತೆಗಳನ್ನು ಮಾತಾಡ್ತಾ ಇದ್ದೀವಿ. ಅನಾವಶ್ಯಕವಾದ ಮಾತುಗಳಿಂದ ನಾವು ಪರಿಶುದ್ಧತೆಯನ್ನು ಕಳೆದುಕೊಳ್ತಾ ಇದ್ದೀವಿ. ಆ ಜನರಿಗೆ ಸುವಾರ್ತೆ ಸಾರರು ಯಾರಿಲ್ಲ ರೀ. ಆ ಜನರಿಗೆ ಅವರ ಸ್ಥಳಕ್ಕೆ ಹೋಗುವಾಗ ಯೇಸು ಸ್ವಾಮಿಯೇ ಬಂದರೆಂಬುದಾಗಿ. ನಾನು ಒಂದು ತೋಟಕ್ಕೆ ಹೋಗಿದ್ದೆ, ಕಾಲೆಲ್ಲ ಕೆಸರಾಗ್ಬಿಡ್ತು, ಮಣ್ಣು, ಕಪ್ಪು ಮಣ್ಣು, ಮಳೆಗಿರಲಿಲ್ಲ. ಫಾದರ್, ನಮ್ಗೆ ಮಳೆ ಇಲ್ಲ ಎಂಬುದಾಗ ಊರಿನವ್ರು ಬಂದರು. ಈ ಮೀನಿಡಿಯವ್ರ ಮನೆಗೆ ಬಂದಿದ್ದೀರಲ್ಲ ನೀವು, ಅವ್ರು ನೋಡ್ತಾರೆ ಈ ಚೋಪಡಿ ಒಳಗೆ ಇವ್ರು ಇದ್ದಾರಲ್ಲ ಎಂಬುದಾಗಿ. ಆ ಊರಿನ ದೊಡ್ಡ ಮನುಷ್ಯ ಬಂದ, ನಮ್ಮ ಊರಿಗೆ ಮಳೆ ಇಲ್ಲ ಸ್ವಾಮಿ, ಮಳೆ ಬರುತ್ತಾ?
ಈ ಸ್ವಾಮಿ ನಮ್ಗೆ ಮಳೆ ಇವತ್ತೇ ಕೊಡ್ತಾರೆ. ಹೇಳ್ಕೊಂಡೇ ಹೋದ್ವಿ ನದಿ ತೀರದಲ್ಲಿ. ಒಂದು ಅರ್ಧ ಗಂಟೆಯಲ್ಲಿ ಬಿರುಗಾಳಿ ಮಳೆಯು ಆರಂಭವಾಯಿತ್ರಿ. ಆ ಮಳೆಯನ್ನು ನೋಡಿ ಊರೊಳಗಿದ್ದವರೆಲ್ಲ ಊರೊಳಗೆ ಬಂದು ನಾವಿದ್ದಂಥ ಚೌಪಡಿ ಬಲ್ಲಿ ಬಂದು ನಿಂತಿದ್ದಾರೆ. ಯಾಕಂದ್ರೆ ಯೇಸು ನಮ್ಮೊಂದಿಗಿದ್ದಾನೆ ಎಂಬುದನ್ನ, ಯೇಸು ನಮ್ಮೊಂದಿಗಿದ್ದಾನೆ ಎಂಬುದನ್ನ ಕರ್ತನು ಖಚಿತಪಡಿಸಿದ ದೇವರಾಗಿದ್ದಾನೆ. ಶಕ್ತರು ಸ್ತೋತ್ರಪ್ಪ. ಅವ್ರು ಹೇಳ್ತಾರೆ, ಯೇಸು ಪರಮಾತ್ಮ ನಿಜವಾಗ್ಲೂ ನಮಗೆ ಕನಿಕರವಿಟ್ಟಿದ್ದಾನೆ. ಕಣ್ಣಲ್ಲಿ ನೀರಾಗ್ತಾರೆ. ಆದರೆ ಮಳೆ ಜೋರು ಮಳೆ ಬಂತು, ಬೇಕಾದಷ್ಟು ಮಳೆ ನೀರು ಬಂತು. 1 ತಾಸು ಮಳೆ, ಮಾರನೇ ದಿವಸ ಮಳೆ. ಅವರಲ್ಲಿಂದ ಫೋನ್ ಮಾಡ್ತಾರೆ, ಸ್ವಾಮಿ ನೀವು ಬಂದೋದ್ರಿ, ನಿಜವಾಗ್ಲೂ ಯೇಸು ಪರಮಾತ್ಮನು ನಮಗೆ ನೀರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿಮ್ಗೇನೆಲ್ಲ ಕೊಟ್ಟಿದ್ದಾನ್ರಿ, ಆದರೆ ನಾವು ಎಲ್ಲಿ ಕೃತಜ್ಞತೆಗಳು ಹೇಳ್ತಾ ಇದ್ದೀವ್ರಿ? ಪ್ರೀತಿಯ ದೇವರ ಮಕ್ಕಳೇ, ನನ್ನ ಕರ್ತನು ನಮ್ಮನ್ನು ಪ್ರತಿನಿತ್ಯ ಗಮನಿಸ್ತಾ ಇದ್ದಾನ್ರಿ. ನೀವು ಬಂದಿರುವ ಸ್ಥಳವು ಕರ್ತನ ಶರೀರವಾಗಿದೆ. ದೇವರೇ, ರೊಟ್ಟಿಯು ರಸವು ನನಗಾಗಿ ಸಿದ್ಧವಾಗಿದೆ. ನನ್ನನ್ನು ಶುದ್ಧ ಮಾಡು. ನನ್ನಲ್ಲಿರುವಂಥ ವಾಯುಮಾನಸ್ಗಳು ತೆಗೆದುಹಾಕು. ಕಠಿಣವಾದ ಹೃದಯವನ್ನು ತೆಗೆದುಹಾಕು. ಕೋಪದ ಹೃದಯವನ್ನು ತೆಗೆದುಹಾಕು. ಮನಸ್ತಾಪದ ಹೃದಯವನ್ನು ತೆಗೆದುಹಾಕು. ನಿಜವಾಗ್ಲೂ ಕ್ರಿಸ್ತನು ನಿನ್ನ ಹೃದಯದಲ್ಲಿ ಇರುವುದಾದರೆ ನೀನು ಕರ್ತನ ಮುಂದೆ ನಿಷ್ಕಳಂಕವಾದ ಹೃದಯವುಳ್ಳವರಾಗಿ ನಿಲ್ಲುವವರಾಗಿದ್ದೀರಿ. ಯಾಕಂದ್ರೆ ಕರ್ತನು ಪರಿಶುದ್ಧನು, ನಾವು ಪರಿಶುದ್ಧರಾಗಿರಬೇಕೆಂಬುದಾಗಿ ಕರ್ತನು ಬಯಸ್ತಾನೆ. ಅದಕ್ಕಾಗಿ ಹೌದು ದೇವರೇ, ನನ್ನನ್ನು ಪರಿಶುದ್ಧಪಡಿಸು ದೇವರೇ ಎಂಬುದಾಗಿ ಕರಗಳೆತ್ತಿ ಹಾಗೆಯೇ ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರೀಕ್ಷೆ ಮಾಡಿಕೊಳ್ಳಿರಿ, ನಿಮ್ಮನ್ನು ನೀವು ವಿಚಾರ ಮಾಡಿಕೊಳ್ಳಿರಿ. ನಾವೇ ಹೆಚ್ಚಿನವರೇ ಎಂಬುದಾಗಿಡೋದು ಬೇಡ. ಕರ್ತನ ಮುಂದೆ ನಾನು ತಗ್ಗಿಸಲ್ಪಟ್ಟವನು ಎಂಬುದಾಗಿಡೋಣ. ಕರ್ತನ ಮುಂದೆ ನಾನು ತಗ್ಗಿಸಲ್ಪಟ್ಟವಳು. ದೇವರೇ, ಕಳೆದ ದಿವಸದ ಕುರಿತಾಗಿ ಸ್ವಲ್ಪ ನಿನ್ನ ಆಲೋಚನೆಗೆ ಬರಲಿ. ನಿನ್ನ ಬಾಯಿ ಅರಿಕೆ ಏನ್ ಮಾಡಿತು? ನೀನು ಮಾಡಿದ ಅರಿಕೆ, ನೀನು ಕೋಪದಿಂದ ತೆಗೆದುಕೊಂಡಂತ ನಿರ್ಧಾರ, ಕರ್ತನ ಅದನ್ನು ದೂರಪಡಿಸಿದ್ದಾನೆ. ಅದು ನೆರವೇರಲ್ಪಟ್ಟಿದ್ರೆ ಇವತ್ತು ನೀನಿಲ್ಲ. ಅದು ನೆರವೇರಲ್ಪಟ್ಟಿದ್ರೆ ನೀನಿಲ್ಲ. ಆದರೆ ಕರ್ತನ ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ. ನನ್ನ ಪ್ರೀತಿ ಸಹೋದರ ಸಹೋದರಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಯೇಸು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನೀನು ಕೋಪಿಸುವಾಗಿ ನನ್ನ ಕರ್ತನ ಕೋಪಿಸಿಕೊಂಡ್ರೆ ನಾನು ನೀವು ಉಳಿದೇವಾ? ಇಲ್ಲ ಪ್ರಿಯರೇ, ಅದಕ್ಕಾಗದು ಸ್ವಾಮಿ. ಐ ಆಮ್ ಸರೆಂಡರ್. ನಾನು ಒಪ್ಪಿಸಿಕೊಡ್ತೇನೆ. ನಿನ್ನ ಬಾಯಿಯ ಮಾತು ಏನು ಮಾತಾಡಿದೆ? ನಿನ್ನ ಕುಟುಂಬದಲ್ಲಿ ನೋಯಿಸಿದೆಯಾ? ಕರ್ತನ ಮುಂದೆ ಹೇಳಿ ಒಪ್ಪಿಸಿಕೊಡುವರಾಗಿರೋಣ. ಆವಾಗ ಕರ್ತನ ರೊಟ್ಟಿಯು ರಸವು ನಮಗೆ ಸಿದ್ಧವಾಗಿದೆ. ಕರ್ತನ ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಮೊಣಕಾಲಾಗಿ, ಯಾರು ಮೊಣಕಾಲದಿಂದ ಕೆಳಗಿಳಿಬೇಡ. ಮೊಣಕಾಲಿಂದ ಕೆಳಗಿಳಿಬೇಡ. ಮೊಣಕಾಲುಗಳಲ್ಲಿ ನಿಲ್ಲೋಣ. அன்போடு அழைக்கின்ற தேவன் உன்னோடு போதும் கண்ணீரை துடைக்கின்ற தேவன், உன் கவலைகள் மாற்றிடும் ராஜன். அன்போடு அழைக்கின்ற தேவன் ஒருபோதும் மறவாத நாதன். கண்ணீரை துடைக்கின்ற தேவன், உன்னை கவலைகளை மாற்றுகிற ராஜன். அன்போடு அழைக்கின்ற தேவன் உங்கள் மாற்றும் மாறும், உன் அன்புதான்
ஒருபோது விடுவிக்க முடியாதது. இயேசுவின் அன்பை தேடியே வந்தார், உன் நம்பிக்கை வீண் போகாது. இயேசுவை அன்பை தேடியே வந்தார், உன் நம்பிக்கை வீண் போகாது. அன்போடு அழைக்கின்ற தேவன் உம்மை ஒருநாளும் மறவாதவன். கண்ணீரை துடைக்கின்ற தேவன், என் கவலையை மாற்றிடும் ராஜன். அன்போடு அழைக்கின்ற தேவன் பாவனை போக்கிடும் ராஜன், என் வாழ்க்கையை மாற்றிடும் ஆராதனை. பாவனை போக்கிடும் ராஜன், ஆமென். என் வாழ்க்கையை மாற்றிடும் மாற்றினதே. என்னை தேடி வந்தாய், மனமகிழ்ச்சி தந்தே, மனமெருகும் தெய்வமையா. என்னை தேடி வந்தே, மனமகிழ்ச்சி தந்தே, மனமெருகும் தெய்வமையா. அன்போடு அழைக்கின்ற தேவன், என்னை ஒருபோதும் மறவாத நாதன். கண்ணீரை துடைக்கின்ற தேவன், என் கவலையை மாற்றிடும் ராஜன். அன்போடு அன்போடு அழைக்கின்ற தெய்வம் தேவன், ஒருபோதும் ஒருபோதும் மறவாத நாதன். கண்ணீரை துடைக்கின்ற தேவன், உன் கவலையை மாற்றிடும் ராஜன். அன்போடு அழைக்கின்ற தேவன், ஒருபோதும் மறவாத நாதன். கண்ணீரை துடைக்கின்ற தேவன், என் கவலையை மாற்றிடும் ಪ್ರೀತಿಯಿಂದ ನಮ್ಮನ್ನ ಅಪ್ಪಿಕೊಳ್ಳುವನಾದ ದೇವರೇ, ಒಂದು ಕ್ಷಣವೂ ನನ್ನನ್ನು ಮರೆಯದ ನನ್ನ ರಕ್ಷಕನೇ, ನನ್ನ ಚಿಂತೆಯೆಲ್ಲ ನೀಗಿಸುವ ನನ್ನ ದೇವರೇ, ನನ್ನನ್ನು ಕರುಣಿಸುವ ನನ್ನ ಕರ್ತನಾದ ಯೇಸುವೇ. ಆಮೆನ್. ಹಲ್ಲೆಲೂಯ. ನಮ್ಮ ಕಣ್ಣೀರನ್ನ ಒರೆಸುವ ಕರ್ತನು, ನಮ್ಮ ಚಿಂತೆಯನ್ನು ನೀಗಿಸುವಂತ ರಾಜನು, ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ ನನ್ನ ಯೇಸು ನಮ್ಮೊಂದಿಗಿರುವಂತ ರಾಜನಾಗಿದ್ದಾನೆ. ಕರಗಳ ತೊಟ್ಟಿ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸೋಣ. ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸೋಣ. ಆಮೆನ್. ದೇವರೇ, ನನ್ನ ಪ್ರೀತಿಯಿಂದ ಅಪ್ಪಿಕೊಂಡಂತ ನನ್ನ ಯೇಸುವೇ, ನನ್ನನ್ನು ಎಂದಿಗೂ ಮರೆಯದಂತ ನನ್ನ ರಾಜನೇ, ಕರ್ತನೇ, ದೇವರೇ, ನನ್ನ ಚಿಂತೆಯೆಲ್ಲ ನೀಗಿಸಿ ಸಮಾಧಾನವನ್ನು ಕೊಟ್ಟಂತ ಸಮಾಧಾನದ ಪ್ರಭುವೇ, ದೇವರೇ ಸ್ತೋತ್ರ. ಹಲ್ಲೆಲೂಯ. ಕನಿಕರ ಉಳ್ಳ ನನ್ನ ದೇವರೇ, ನಿನಗೆ ಸ್ತೋತ್ರ. ಎಲ್ಲ ಸ್ತುತಿಗಳ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಎಲ್ಲೆಣ್ಣು ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯ.